ಗುರು ಇಲ್ಲಿ BMM ಫ್ಯಾಕ್ಟ್ರಿಯಿಂದ ಲೋಡಿಂಗ್ ಕ್ಯಾನ್ಸಲ್ ಆಯ್ತು. ಒಂದೇ ಗಾಡಿಗೆ ಅಂತ ಆರ್ಡ್ರ್ ಇದ್ದಿದ್ದು. ಅವ್ನು ನಿನ್ನೆ ಸಾಯಂಕಾಲನೇ ಬಂದಿದ್ದ, ಆ ಗಾಡಿ ಒಳಗೆ ಹೋಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಅಂತೇಳಿ ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ 5-6 ದಿವಸ ಆಯ್ತು ಡಾಬಾದಲ್ಲೇ ನಿಲ್ಲಿಸಿ ಇವತ್ತು ಲೋಡ್ ಕೊಟ್ಟಿದ್ದೀನಿ. ಏನೂ ಲೋಡಿಂಗ್ ಸಿಕ್ಕಿರಲಿಲ್ಲ. ಇವಾಗ ಹೊಸಪೇಟೆಗೆ MT ಹೋಗ್ಬೇಕು. ಇಲ್ಲೇ ನಮ್ಮೂರ ಪಕ್ಕದಾಗೆ ಯಾರನ್ನ ಎದ್ದಿದ್ದಾರೆ, ಎದ್ದಿಲ್ಲ ನೋಡೋಣ. ನೋಡಿ, ನಮ್ಮೂರ ಪಕ್ಕದಾಗ ಇರೋದು ರಾಜಸ್ಥಾನಿ ಹೋಟ್ಲು, ಅಲ್ಲ UP ಬಿಹಾರ್ ಹೋಟ್ಲು. ಇದ್ರ ಹೋಟ್ಲಾಗೆ ನಿಲ್ಸೋದು ಗಾಡಿ ನಾನು ತಗೊಬಂದು ಇವಾಗ ಇಲ್ಲೇ ನಿಲ್ಸಿದ್ದು. ನಿನ್ನೆ ಹೋಗಿ ಲಿಫ್ಟಿಗೆ ಒಂದು ಜೊತೆ ಟೈರ್ ಹಾಕಿ ಬಂದಿದ್ದೆ. ಫ್ರಂಟ್ನೇ 2 ಮತ್ತು ಹೌಸಿಂಗ್ನ 2 ರಿಬೋಲ್ಟ್ ಅಲ್ಲ ಗುರು, ಪೌಡ್ರ್ ಮಾಡಿಸ್ಕೊಂಡು. ನೋಡಿ, ಇದು ಸವಿತಿತ್ತು, ಅದಕ್ಕೆ ಉಲ್ಟಂ ಪಲ್ಟಿ ಮಾಡಿಸಿದೆ. ಈ ಲಿಫ್ಟಿಗೆ ಬೇರೆ ಹಾಕಿದ್ರು, ಇವಕ್ಕೆ ಒಂದು ಜೊತೆ ಒರಿಜಿನಲ್ ಹಾಕಿದ್ರಾತು ಅಂತೇಳಿ ಇವು ಹೊರಕ್ಕೆ ಒಳಕ್ಕೆ ಮಾಡಿಸ್ಕೊಂಡು. ಇವು ಒರಿಜಿನಲ್ ಟೈರ್ ಗುರು, ಅವೇನಾದ್ರೆ ತೆಗೆದು ಇವನ್ನ ಅಲ್ಲಿ ಹಾಕ್ಬೋದು. ನೋಡೋಣ, ಇಲ್ಲೆಲ್ಲ ಖಾಲಿ ಕಡೆಗೆ ಎಕ್ಸ್ಚೇಂಜ್ ಮಾಡೋಣಂತೆ. ಅವು ಇಲ್ಲಿಗೆ ಹಾಕಿ ಇವನ್ನ ಅಲ್ಲಿಗೆ ಹಾಕೋಣಂತೆ. ಇನ್ನಿದೆಲ್ಲ ಟೈರೆಲ್ಲ ಓಕೆ ಅದಾವೆ. ನಮ್ಮದು ಇನ್ನೊಂದು ಗಾಡಿ ನಿನ್ನೆನೇ ಸಾಯಂಕಾಲನೇ ಹೋದ. ನಾವು ನಿನ್ನೆನೇ ಹೋಗ್ತಿದ್ವಿ, ಅಲ್ಲಿ ಬೆಳಗ್ಗೆ ಸಾಯಂಕಾಲ 3:15 ಎಂಟ್ರಿ ಆದ್ರೆ ಲೋಡ್ ಆಗೋದು, ಮತ್ತು ಬೆಳಗ್ಗೆ 9 ಗಂಟೆ ಆಗುತ್ತಂತೆ. ಅದಕ್ಕೆ ಹೋಗಿಲ್ಲ. ಗಾಡಿನೂ ತೊಳಸಿಲ್ಲ ಗುರು, ಸರ್ವಿಸೇ ಮಾಡಿಸಿಲ್ಲ, ಹಂಗೆ ಆಯ್ತು ನೋಡಿ ಗಲೀಜು. ಇವಾಗ ಏನು ತುಂಬಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಸ್ಪಾಂಜರ್ ತುಂಬಕ್ಕೆ ಹೋಗ್ತಾಯಿದ್ದೀನಿ. ಇನ್ನು ಇಲ್ಲಿಗಂತ ಏನೂ ಹೇಳಿಲ್ಲ, ಒಟ್ಟು ಹೊಸಪೇಟೆಗೆ BMMಗೆ ಹೋಗು ಅಂತ ಹೇಳಿದ್ದಾರೆ ನಮ್ಮ ಓನರು. ಇವಾಗ ಹೋಗ್ತಾ ಇರೋದೆ ನೋಡಿ. ನಿನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ, ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಬಂದಿದ್ದೆ. ನೋಡಿ, ಟ್ಯಾಂಕ್ ಫುಲ್ ಮಾಡಿಸಿ 30 ಕಿಲೋಮೀಟ್ರ್ ಓಡಾಡೋದು ಗುರು ಈ ಗಾಡಿ. 30 ಕಿಲೋಮೀಟ್ರ್ ಅಲ್ಲ, 3 ಮೈಲೇಜ್ ತೋರಿಸಿರೋದು. 18 ಕಿಲೋಮೀಟ್ರ್ ಬಂದಿನಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು. ಇವಾಗ ಇದೆಲ್ಲಿಗೆ ಹೋಗ್ತಾ ಏನೋ, ಬನ್ನಿ ಹೋಗೋಣ ಇಲ್ಲಿಂದ. ಗುರು, ನಾನು 5 ಗಂಟೆಗೆ ಎದ್ದೋಗ್ಬೇಕಾಗಿತ್ತು. 5 ಗಂಟೆಗೆ ಎದ್ದೋಗಿದ್ರೆ 7 ಗಂಟೆಗೆ ಫ್ಯಾಕ್ಟ್ರಿಗೆ ಇರ್ತಿದ್ದೆ. ಇಲ್ಲಿಂದ 2 ಅವರ್ ಜರ್ನಿ ಅಷ್ಟೇ. ನಮಗೆ ಗೊತ್ತು, ಅಲ್ಲಿ ಟ್ರಾನ್ಸ್ಪೋರ್ಟ್ನವರು GC ಕೊಡೋಕ್ಕೆ ಬರೋಲ್ಲ, 8-9 ಗಂಟೆ ಮೇಲೆ ಬರೋದಂತೇಳಿ. ಅದಕ್ಕೆ 7 ಗಂಟೆಗೆ ಎದ್ದೋಗ್ತಿದ್ದೀನಿ. ಅಲ್ಲಿಗೂ ನಮ್ಮ ಡ್ರೈವರ್ ತಾಗ ಹೇಳಿದ್ನಂತೆ 6 ಗಂಟೆಗೆ ಬಂದು GC ಕೊಡ್ತೇನೆ ಅಂತೇಳಿ. ಹಂಗೇನಾದರೂ ಬಂದಿದ್ರೆ ಅವ್ನು ಫೋನ್ ಮಾಡೋದು ನನಗೆ, ಅಣ್ಣ ಎಲ್ಲಿದೆಯಣ್ಣ ಬೇಗ ಬಾ ಅಂತೇಳಿ. ಅವನು ಹೇಳ್ದೆ 6 ಗಂಟೆಗೆ ಬರ್ತಾರಂತ ಅಣ್ಣ, ಬೇಗ ಬಾ ಅಂತಂದು. ನಾನು ಹೇಳಿದೆ 6 ಗಂಟೆಗೆ ಯಾರು ಬರೋಲ್ಲ, ಎಲ್ಲ ಬರೋದು 8-9 ಗಂಟೆ ಮೇಲೇ. ನೀನು ಸುಮ್ಮನೆ ಹೇಳಿದಾನೆ, ನಿನ್ನ ಮಕ್ಕ ನಾನು ಬರ್ತೀನಿ ಅಂತೇಳಿ ಹೊರಟಿದ್ದೀನಿ. ನೋಡಿ, ಇವಾಗ 2 ಅವರ್ ಜರ್ನಿ ಅಷ್ಟೇ. ಇಲ್ಲಿಂದ 80 ಸ್ಪೀಡ್ ಮೇಂಟೈನ್ ಮಾಡಿದರೆ ಮೈಲೇಜ್ ಎಷ್ಟು ಬರ್ತದೆ ಚೆಕ್ ಮಾಡೋಣ. ಖಾಲಿ ಗಾಡಿದು. ಬನ್ನಿ ಮುಂದೆ ಹೋಗಿ ಒಂದೇ ಸಲ ಬೂಸ ತಿನ್ಕೊಂಡು ಫ್ಯಾಕ್ಟ್ರಿ ಒಳಗೆ ಹೋಗೋಣಂತೆ. ಮುಂದೆ ಸಿಗೋಣ ಬನ್ನಿ. ಬಾಯ್ ಹೇಳ್ತಾ ಹೋಗ್ತಾ ಇರೋದು. ನಮ್ಮೂರಿದೆ ನೋಡಿ, ಫ್ಲೈವರ್ ಪಕ್ಕದಾಗಿರೋದೆ. ಬಾಯ್ ಅಂತೇಳಿ ನಮ್ಮನೆ ಈ ಕಡೆ ಕಾಣಲ್ಲ ಫ್ಲೈವರ್ಗೆ, ಈ ಕಡೆನೂ ಇರೋದು. ನಮ್ಮೂರು ಬಾಯ್ ಹೇಳ್ಕೊಂತ ಹೋಗೋಣ ಬನ್ನಿ. ಫೈನಲಿ ಹೊಸಪೇಟೆಗೆ ಬಂದೆ. ತಿಂಡಿ ಬೇಕಲ್ಲ ಗುರು, ಇನ್ನೇನು ಫ್ಯಾಕ್ಟ್ರಿ ಒಂದು 4-5 ಕಿಲೋಮೀಟ್ರ್ ಐತೆ. ನನಗೂ ನಮ್ಮ ಡ್ರೈವರ್ಗೆ ಇಬ್ಬರಿಗೂ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ. ಇಡ್ಲಿ, ವಡೆ, ರೈಸ್ ಬಾತು, 2 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ರೈಸ್ ಬಾತ್ ತಗೊಂಡಿದ್ದೆ. ಅದು ಅವನು ಒಬ್ಬನಿಗೆ ಆಗುತ್ತೆ ಅಂತೇಳಿ ನಾನು ಇನ್ನೊಂದು ಹಾಫ್ ತಗೊಂಡೆ. ಫೈನಲಿ ಪಾರ್ಕಿಂಗಿಗೆ ಬಂದ್ವಿ. ನೋಡಿ, ಇಲ್ಲಿದೆ ನಮ್ಮ ಗಾಡಿ ಪಾರ್ಕಿಂಗಲ್ಲಿ. ನಮ್ಮ ಟ್ರಾನ್ಸ್ಪೋರ್ಟ್ನವರು ನಮಗೆ ಲೋಡ್ ಮಾಡಿಸಲು ತಿಂಡಿಗೆ ಹೋಗಿದ್ದಾನೆ. ಅಂದರೆ ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಎಂಟ್ರಿ ಮಾಡಿಸ್ಬೇಕಂತೆ. ನಮ್ಮ ಗಾಡಿ ಇವಾಗಿನ ಒಡಕೋತು ನಾನು ಬರ್ಬೇಕಾದ್ರೆ. 1 ಟನ್ನಿನ ಬ್ಯಾಗ್ ಅಂತ ಗುರು. ಎಷ್ಟು ಬ್ಯಾಗ್ ಹಾಕ್ತಾರೆ ಗೊತ್ತಿಲ್ಲ. 35 ಟನ್ ಬರೋಕ್ಕೆ 35 ಹಾಕ್ಬೋದು, ನೋಡೋಣ. ನೋಡಿ, ಇದೆಲ್ಲ ಪಾರ್ಕಿಂಗ್ಗೆ. ಗುಂಡಿ ಹೆಂಗದಾವೆ ನೋಡಿ. ಇಲ್ಲೇ ರೋಡ್ ಮೇಲೆ ನಿಲ್ಸಿದ್ದೀನಿ. ಗುಜರಾತ್ಗಂತ, ಇನ್ನು ಎಲ್ಲಿಗಂತ ಹೇಳಿಲ್ಲ ಕನ್ಫರ್ಮು. ಒಟ್ಟು ಗುಜರಾತ್ ಅಂತ ಹೇಳಿದ್ದಾರೆ ಲೋಡಿಂಗಿಗೆ. ಯಾವ ಕಡೆ ಅನ್ನೋದು ಗೊತ್ತಿಲ್ಲ ನೋಡಿ. ಇದು ಟೈರು ಒಳಮಕ್ಕೆ ಸೌದಿತ್ತು, ಪಲ್ಟಿ ಮಾಡಿಸಿದ್ದೀನಿ. ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಬರಬೇಕು. ಅವ್ರು ಬಂದಮೇಲೆ ಎಂಟ್ರಿ ಮಾಡಿಸೋದು. ತಿಂಡಿ ಮಾಡೋಕ್ಕೆ ಹೋಗಿದ್ದಾರಂತೆ, ಮಾಡ್ಕೊಂಡು ಬರಲಿ ಬಿಡಿ ಗುರು. ನಾವೇನು ತಿಂಡಿ ತಿಂದುಬಿಟ್ಟೆ ಇಲ್ಲ. ನಾನು ಏನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕಷ್ಟೇ. ಇನ್ಸೂರೆನ್ಸು
ಪೊಲ್ಯೂಷನ್ನು ಪರ್ಮನೆಂಟು RC ಡ್ರೈವರ್ ಲೈಸೆನ್ಸ್ ಕೊಡಬೇಕು ಎಂಟ್ರಿಗೆ ಇಲ್ಲಿ. ಅದೆಲ್ಲ ರೆಡಿ ಐತೆ ನನ್ನ ಹತ್ರ, ಕೊಟ್ಟು ಕಳ್ಸೋಣ ಅವ್ರಿಗೆ. ಬಂದಮೇಲೆ ಅಲ್ಲೆಷ್ಟೊತ್ತಿಗೆ ರೆಡಿ ಮಾಡೋಣ ಬಂದು. ಇಲ್ಲಿ BMM ಫ್ಯಾಕ್ಟ್ರಿಯಿಂದ ಲೋಡಿಂಗ್ ಕ್ಯಾನ್ಸಲ್ ಆಯ್ತು. ಒಂದೇ ಗಾಡಿಗಂತ ಆರ್ಡ್ರ್ ಇದ್ದಿದ್ದು. ಅವ್ನು ನಿನ್ನೆ ಸಾಯಂಕಾಲನೇ ಬಂದಿದ್ದ, ಆ ಗಾಡಿ ಒಳಗೆ ಹೋಯ್ತು. ನಮ್ಮದು ಲೋಡಿಂಗ್ ಐತೆ. ಇದು ಬಾವ್ಲ ರಾಜ್ಕೋಟ್ ಬಂದಿತ್ತು, ಬಾಡಿಗೆ ಕಮ್ಮಿ ಆಯ್ತು. ಅಹಮದಾಬಾದಿಗೆ ಬಂದಿತ್ತು, ಬೇಡ ಅಂತಂದ್ವಿ ನಾವೇ. ಸಿಲ್ವಾಸಾಗೂ ಅಹಮದಾಬಾದಿಗೆ 300 ರೂಪಾಯಿ ಅಷ್ಟೇ ಜಾಸ್ತಿ ಬಾಡಿಗೆ, ಬೇಡ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹೋಗಿ ಬೇರೆ ಫ್ಯಾಕ್ಟ್ರಿನಾಗೆ ಹೋಗ್ಬೇಕು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋಗಿ ಒಳಗಡೆ ಹೋಗ್ಬೇಕು. ಸ್ಮೈರ್ ಅಂತ ಮೈನ್ಸ್ ಐತೆ, ಅದ್ರೊಳಗೆ ಏನು ಲೋಡ್ ಅಂತ ಗೊತ್ತೇ ಇಲ್ಲ ಇನ್ನು. ಅಲ್ಲಿ ಹೋದ್ಮೇಲೆ ಕೇಳಬೇಕು, ನೋಡ್ಬೇಕು. ಇದೇ ನೋಡ್ಗುರು ಲೋಡ್ ಮಾಡಕ್ಕೆ ಬಂದಿರೋದು. ಇವೆಲ್ಲ ಬೊಗ್ಗುಗಳು, ಚೀಲ ಹೊಲಿತಿದ್ದಾರೆ. ಇದೇ 35 ಟನ್ ಬರ್ತತೆ. ಎಲ್ಲಿಗೆ ಬಿಡ್ಬೇಕಣ್ಣ? ಇದೆಲ್ಲ ಹೊಲ್ದಿಟ್ಟಿದ್ದಾರೆ. ಇದೇ ನೋಡ್ಗುರು ಲೋಡ್ ಮಾಡೋದು. ಈಗ ಒಂದು ಚೀಲ 70 kg 80 kg ಬರ್ತಾವಂತೆ. ಎಲ್ಲ ರೆಡಿ ಅದಾರೆ ಲೋಡ್ ಮಾಡೋಕ್ಕೆ. ಇದೇನಾ ಮಾಡ್ತಿಲ್ ತಗೋಣ. ಹಾಂ, ಓಕೆ. ಅದೇನೋ ಕಲ್ಲಂತ ಗುರು ಗೊತ್ತಿಲ್ಲ. ಆ ಕಲ್ಲು 80 kg ಬರ್ತಾವ ಒಂದೊಂದು ಚೀಲ. ಏನಂಬುದು ಗೊತ್ತಿಲ್ಲ. ಅವ್ನು ಲೋಡ್ ಮಾಡ್ತಾ ಇದ್ದಾರೆ. ವೀಡಿಯೋ ಮಾಡೋಕ್ಕೆ ಹೋದರೆ ಮಾಡಬೇಡ ಅಂದರು. ಸರಿ ಅಂತೇಳಿ ನನ್ನ ಪಾಡಿಗೆ ನನ್ನ ಗಾಡಕ್ಕೆ ಬಂದೆ. ಫುಲ್ ಸೆಕೆ ಆಗ್ತೈತೆ. ಆಮೇಲೆ ಸಿಗೋಣ ಮನೆಯಿಂದ ಫೋನ್. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಚೀಲದಾಗ ತುಂಬಿಟ್ಟಿದ್ದಾರಲ್ಲ, ಇದೇ ವೀಡಿಯೋ ಮಾಡ್ತಿರೋದು. ಈ ಚೀಲ 60 kg 70 kg ಬರ್ತಾವಂತೆ. ಇದೆಲ್ಲ ಐರನಿಗೆ ಹೋಗೋದು, ಕಬ್ಬಣಕ್ಕೆ, ಸಿಲ್ವಾಸಾಗೆ, ವಾಪಿಗೆ ಲೋಡ್ ಮಾಡ್ತಿರೋದು. ಒಂದು ಗಾಡಿ ಟನ್ ಬ್ಯಾಗ್ ಲೋಡ್ ಆಗ್ತೈತೆ BMMನಾಗೆ. ನಾನು ಅದನ್ನೇ ತುಂಬಕ್ಕಾಗಿತ್ತು BMMಗೆ ಹೋಗಿ. ಅಲ್ಲಿಗೆ ಹೋಗಿದ್ದೆ ಪಾರ್ಕಿಂಗ್ನಕ್ಕೆ. ಅದು ಕ್ಯಾನ್ಸಲ್ ಆಯ್ತು ಲೋಡು. ಒಂದು ಗಾಡಿಗೆ ಆರ್ಡ್ರ್ ಇದ್ದಿದ್ದು, ಇನ್ನೊಂದು ಗಾಡಿಗೆ ಆರ್ಡ್ರ್ ಇರಲಿಲ್ಲಂತೆ. ಮತ್ತು ರಾಜ್ಕೋಟು ಬಾವ್ಲಾಗ ಲೋಡಿಂಗ್ ಬಂದಿತ್ತು, ಅಲ್ಲೇ ಫ್ಯಾಕ್ಟ್ರಿಯಿಂದನೇ. ಬಾಡಿಗೆ ನೋಡಿ ಕಣ್ಣೀರು ಬಂತು. ಅದಕ್ಕೆ ಬೇಡ ಅಂತೇಳಿ ಬಂದೆ. ನಾನೇನು ಡಿಸೈಡ್ ಮಾಡಿದ್ದಂದರೆ, ಇಲ್ಲಿಂದ ಜಿಂದಾಲ್ಗೆ ಹೋಗಿ ಮಂಗ್ಳೂರಿಗೆ ಸಿಮೆಂಟ್ ತುಂಬ್ಕೊಂಡು ಹೋಗೋಣ. ಮಂಗ್ಳೂರು ಖಾಲಿ ಮಾಡಿ ಅಲ್ಲಿದ್ದ ಪ್ಲಾಸ್ಟಿಕ್ ಮಣಿ ಗುಜರಾತಿಗೆ ತುಂಬೋಣ ಅಂತ ನಮ್ಮ ಓನರ್ ಹತ್ರ ಮಾತಾಡಿದೆ. ಅಷ್ಟೊತ್ತಿಗೆ ಟ್ರಾನ್ಸ್ಪೋರ್ಟ್ನವ್ರು ಫೋನ್ ಮಾಡಿದರು. ಅಲ್ಲಿ ಸ್ಮೈರ್ ಮೇನ್ಸ್ ಐತೆ, ಸ್ಮೈರ್ ಫ್ಯಾಕ್ಟ್ರಿಗೆ ಹೋಗು, ಅಲ್ಲಿಂದ ಲೋಡ್ ಐತೆ ಸಿಲ್ವಾಸಾಗಂದರು. ಇಲ್ಲಿಗೆ ಬಂದು ಲೋಡಿಗೆ ಬಿಟ್ಟಿದ್ದೆ. ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಗಾಡಿ ಒಳಗೆ ಸುಮ್ಮನೆ ಮಕ್ಕೊಂಡಿದ್ದು. ನೋಡಿ ಇವೇ ಚೀಲ ನೋಡಿ ಎಲ್ಲ ಲೋಡ್ ಮಾಡ್ತಿರೋದು. ಪೂರ್ತಿ ಇದೇ ಲೋಡ್ ಆಗುತ್ತೆ. ಬಾಡಿ ಲೆವೆಲ್ಲಿಗೆ ಬಾಡಿ ಒಳಗೆ ಬರ್ತದೆ ಗುರು. ಆಮೇಲೆ ಕಾಟಾದ್ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟಾಗುತ್ತೆ ಏನು ಅಂತೇಳಿ. ಇವಾಗ ಆ ಸೂಪರ್ವೈಸರ್ ಬಂದು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳೋಗಿದ್ದ ಬೆಳಗ್ಗೆ ನನಗೆ. ಅದಕ್ಕೆ ನಾನು ಏನು ವೀಡಿಯೋ ಮಾಡಿರಲಿಲ್ಲ. ಕಾಟಕ್ಕೆ ಹೋದ್ಮೇಲೆ ಸಿಗೋಣ. ಗುರು ಲೋಡ್ ಆಗುತ್ತೆ. ಇನ್ನೊಂದು 10 ಚೀಲ ಹಾಕ್ಬೇಕು. 500 kg ಕಮ್ಮಿ ಬಂದಿತ್ತು, ಮತ್ತೆ ಬಂದಿದ್ದೀನಿ. ನೋಡಿ ಬಾಡಿ ಒಳಗೆ ಇರೋದು. ಹೈಟೆಕ್ ಬಾಡಿ ಲೆವೆಲ್ಲು ಬಂದಿಲ್ಲ. ಇದಕ್ಕಿನ್ನ ಟಾರ್ಪಲ್ ಹೆಂಗೆ ಹಾಕ್ಕೊಂತಾರೋ. ಚೀಲ ನೆನಿಬಾರ್ದು ಅಂತ ಹೇಳ್ತಾರೆ ಇವ್ರು ಅಮ್ಮಂದರು. ಅಲ್ಲಿ ನೋಡಿದ್ರೆ ಎಲ್ಲ ಕೆಳಗೆ ಬಿದ್ದಾವೆ. ಮಳೆಗಾಲ ಏನು ಮುಗೀತು. ಒಂದು 2 ಪ್ಲಾಸ್ಟಿಕ್ ಡಬಲ್ ಹಾಕ್ಕೊಂಡು ಹೋಗ್ಬಿಡೋದಷ್ಟೇ. ಅವ್ರು ಏನಾದರೂ ಕಿಟಿ ಮಾಡಿದರೆ ಹೈಟೆಕ್ ಮೇಲೆ ಎತ್ತಾಕೋದು ಅದನ್ನೇ. ಇವಾಗ ಫಸ್ಟ್ ಹೈಟೆಕ್ ಒಳಗೆ ಹಾಕೋದು ಅಲ್ಲಿಗೆ ಹೋದ್ಮೇಲೆ. ಫ್ಯಾಕ್ಟ್ರಿ ಒಳಗೆ ಒಂದು ಧೂಳು ಐತಂದರೆ ವಿಚಿತ್ರ ಧೂಳು. ಇವ್ರು ನೋಡಿದರೆ ಅಲ್ಲೆಲ್ಲ ಕಡಲ್ ಬಿಸಾಕಿದ್ದಾರೆ. ಗಾಡಿಯಲ್ಲಿ ಮಾತ್ರ ನೆನಿಬಾರ್ದು ಅಂತಾರೆ. ಇದ್ಯಾನೇ ಹೇಳ್ರಿ, ಸುಮ್ಮನೆ 2 ಟರ್ಬಲ್ ಯಾರು ಹಾಕ್ಕೊಂಡು ಹೋಗ್ತಾರೆ. ಚೀಲ ನೆನಿಬಾರ್ದು ಅಂತಾನೆ. ಇವಾಗೇನು ಮಳೆ ಬರಲ್ಲ, ಏನಿಲ್ಲ, ಹಂಗೆ ಹೋಗೋದು. ಖಾಲಿ ಗಾಡಿ ಗ್ರೀಸ್ ಹೊಡಿಸ್ಕೊ ಬಂದರು ಕಿರ್ರು ಅಂತೈತೆ. 500 kg ಕಮ್ಮಿ ಬಂದಿತ್ತು. ಕಾಟಕ್ಕೆ ಹೋಗ್ತಾ ಇದ್ನಿ. ಕಾಟ ಮಾಡಿಸಿ ಸೈಡಿಗೆ ಹಾಕಿ ಟಾರ್ಪಲ್ ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನಿಮಗೆ ಫಸ್ಟ್. ಬನ್ನಿ ಕಾಟ ಮಾಡಿಸಿ ಗುರು ಟಾರ್ಪಲ್ ಒಳಗೆ ಹಾಕಿದ್ದೀನಿ. ಫುಲ್ ಮುಚ್ಚಬೇಕಂತ ಎಲ್ಲ ಗಾಡಿ ತೋರಿಸಿದ್ರು. ಒಬ್ಬನೇ ಟಾರ್ಪಲ್ ಎಲ್ಲ ಬಿಟ್ಟು ಹಗ್ಗ ಹಾಕೋಷ್ಟೊತ್ತಿಗೆ ಡ್ರೈವರ್ದು 13 ಯಾರು ಬರ್ತಿಲ್ಲ. ನಾನು ಯಾರಿಗೂ ಕರೀಲಿಲ್ಲ, ಬರ್ರಿ ನೀವು ಅಂತೇಳಿ. ಒಬ್ಬನಿಗೆ ಕರೆದೆ. ಕ್ಯಾಬಿನಿಗೆ 2 ಹಗ್ಗ ಹಾಕಂತೇಳಿ ಕೈ ತೀರಿದ. ಪಾಪ ಸರ್ವಾಗಿ ಬಂದು ಹಾಕ್ಕೊಟ್ಟ. ಈಗ ಇವನು ಈ ಗಾಡಿಯನ್ನು ಒಬ್ಬನೇ ಹಾಕ್ಯಂತ ಇದ್ದೀನಿ. ಕೆಳಕ್ಕೆ ಹೋಗಿ ಹಗ್ಗ ಟೈಟ್ ಮಾಡೋಣ ಬನ್ನಿ. ಪಿಕ್ಚರ್ ಬಿಟ್ಟೋದು ಗುರು. ಹಗ್ಗ ಟಾರ್ಪಲ್ ಹಾಕೋಷ್ಟೊತ್ತಿಗೆ ಕೈಯೆಲ್ಲ ಹೆಂಗೆ ಹಾಕಿದಾವೆ ನೋಡಿ. ಪಾಪ ಪಕ್ಕದ ಗಾಡಿಯವ್ರು ಬಂದು ಹಗ್ಗ ಹಾಕ್ಕೊಟ್ಟ. ನೀನು ಅಲ್ಲೇ ಬಿಡು ಇಲ್ಲೇ ಅಂತೇಳಿ ನಾವು ಒಟ್ಟು ಕತ್ರಿ ಹತ್ಲಾಗ ಹಾಕಿದ್ದೀವಿ. ಅದು ಬಾಡಿ ಒಳಗೈತೆ ಲೋಡು. ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ ಫಸ್ಟ್.
ಸ್ನೇಹಿತರೆ ಇವಾಗ ಬಿಲ್ ಇಸ್ಕೊಂಡು ಹೊಂಟಿದ್ದೀನಿ. ಅಲ್ಲಿ ಟೋಲ್ ಗೇಟ್ ಹತ್ರ ಹೋಗ್ಬೇಕು, ಟ್ರಾನ್ಸ್ಪೋರ್ಟ್ ಅಲ್ಲಿರೋದು. ಡೀಸೆಲ್ ಕೊಡ್ತಾರೇನೋ ಗೊತ್ತಿಲ್ಲ, ನಮ್ಮ ಮಾಲಕರಿಗೆ ಕೇಳೋದು. ನಾವು ದುರ್ಗದಾಗೆ ಟ್ಯಾಂಕ್ ಫುಲ್ ಮಾಡಿಸಿದ್ವಿ. ಇವಾಗ ಅಡ್ವಾನ್ಸ್ ಕೊಟ್ಟರೆ ಅಡ್ವಾನ್ಸ್ ಇಸ್ಕೊಂಡು ಹೋಗೋದು. ಡೀಸೆಲ್ ಏನು ಬೇಡ ಅಂತೇಳಿ ಒಂದು 5,000 10,000 ಅಡ್ವಾನ್ಸ್ ಇಸ್ಕೊಂಡು ಹೋಯ್ತಾ ಇರೋದೆ. ಉಳ್ದದ್ದು ಓನರ್ಗೆ ಹಾಕ್ಬಿಟ್ರೆ ಅಂತೇಳಿ ಇವಾಗ ಲೆಫ್ಟ್ ಹೊಡ್ಕೊಂಡು ಬ್ರಿಡ್ಜ್ ಕೆಳಗೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಆ ಗಾಡಿಗೆ ಇನ್ನೂ ಬಿಲ್ ಬಂದಿಲ್ಲ. ಆ ಗಾಡಿನೂ ಅಲ್ಲಿಗೆ ಬರೋದು, ಅಲ್ಲೇ ಸಿಗೋಣಂತೆ. ಬನ್ನಿ ಅಲ್ಲಿ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಸಿಗೋಣ. ಫೈನಲಿ ಇಲ್ಲಿ ಬಂದು ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ವಿ. ಟ್ರಾನ್ಸ್ಪೋರ್ಟ್ನವ್ರು ಇದೇ ಅಡ್ರೆಸ್ ಕೊಟ್ಟಿದ್ರು, ಇಲ್ಲೇ ಬಂದು ಸೈಡ್ ಹಾಕ್ರಿ ಅಂತೇಳಿ ಅದಕ್ಕೆ ಇಲ್ಲೇ ಸೈಡ್ ಹಾಕಿದ್ದೀವಿ. ಅವ್ರು ಇನ್ನೂ ಬಿಲ್ ಎಕ್ಸ್ಚೇಂಜ್ ಮಾಡೋರು ಬರಬೇಕಂತೆ. ಬಿಲ್ ಚೇಂಜ್ ಮಾಡಿಲ್ಲ ಗುರು. ಟಾರ್ಪಲ್ಲೆಲ್ಲ ಅಲ್ಲೊಂದು ಹಗ್ಗ ಹಾಕಿರೋದಕ್ಕೆ ಹೊಡಿತೈತೆ ನೋಡಿ. ಇಲ್ಲೇ ನಮ್ಮ ಮನೆ ಅಂತ ಹೋಟ್ಲ್ ಐತೆ ಗುರು. ಏನಾದರೂ ತಿನ್ಕೊಂಡು ಟೀ ಕುಡ್ಕೊಳ್ಳೋಣ ಅಷ್ಟೊತ್ತಿಗೆ ಆ ಗಾಡಿನೂ ಬರ್ತೈತೆ. ಮೋಸ್ಟ್ಲಿ 2 ಗಾಡಿನೂ ಜೊತೆಗೆ ಕಳಿಸ್ಬೋದು ಗುರು. ಕತ್ರಿ ನೋಡಿ ಗುರು, ಹೆಂಗೆ ಹಾಕಿದ್ದೀನಿ ಹಗ್ಗನ, ಹೆಂಗೆ ಕಲ್ತೈತೆ ನೋಡಿ ಗುರು. ಕತ್ರಿ ಚೆನ್ನಾಗಿಲ್ಲ. ಅದು ಲೋಡ್ ಏನಾದರೂ ಮೇಲ್ಗಡೆ ಇದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು ಗುರು. ಲೋಡ್ ಮೇಲೇನೇ ಇಲ್ಲ, ಕೆಳಗಡೆ ಐತೆ. ಏನು ಮಾಡೋದು ಹೇಳಿ. ಹೆಂಗೆ ಬೇಕಾಕ ಹಂಗೆ ಹಾಕಿ ಕೈ ಬಿಟ್ಟಿದ್ದೀನಿ ಅಷ್ಟೇ. ನೋಡೋಣ, ಗ್ರಿಲ್ ಎತ್ತಬೇಕು ಗುರು. ಗಾಡಿ ಹಾಕಿ ಒಂಚೂರು ಇಟ್ಟಾಗ್ತೈತೆ. ಇಲ್ಲೇ ನೋಡು ಗುರು, ಮನೆಯವರು ಮನೆಯ ಮಾಲೀಕರಾಗಿದ್ದಾರೆ. ಭಾರತ ಸರ್ಕಾರದ ಉಪಕ್ರಮ ಅಂತೆ. ಮನೆ ಮಾಲೀಕರು ಯಾರೋ ಗೊತ್ತಿಲ್ಲ. ರಾಜಸ್ಥಾನಿ ಹೋಟ್ಲ್ ಐತೆ. ರಾಜಸ್ಥಾನಿ ಗಾಡಿ ಎಲ್ಲ ನಿಂತ್ಕೊಂತ, ಅದಕ್ಕೆ ರಾಜಸ್ಥಾನಿ ಬೋರ್ಡ್ ಹಾಕಿದ್ದಾರೆ. ರಾಜಸ್ಥಾನ ಇರಲ್ಲ. ಟೀ ಕುಡಿಯೋಣ ಬನ್ನಿ. ಫಸ್ಟು ಗ್ರಿಲ್ ಎತ್ತಿ ಒಂದು ಹೆಡ್ಲೈಟ್ ಬಲ್ಬ್ ತಗೊಳ್ಳೋಣ. ನೋಡಿ ಗುರು, ಈ ಗಾಡಿನೂ ಚಾಂದಿನೂ ಲೋಡಾಗಿ ಬಂತು. ಆ ಗಾಡಿ ಹೈಟ್ ಐತೆ, ನಮ್ದು ಹೈಟ್ ಇಲ್ಲ. ಇವಾಗ ಇಲ್ಲೇ ATM ಮಿಷಿನ್ ಐತೆ. ಒಂದು ಕ್ಯಾಶ್ ತಗೊಂಡು ಹೋಗೋದೆ, ಬೇಗ ಕ್ಯಾಶ್ ತಗೊಂಡು ಹೋಗೋದೆ. ಬಂದ್ಬಿಟ್ಟ ನೋಡಿ, ಸುಸ್ತಾಗಿ ಅಲ್ಲೇ ಊಟ ಮಾಡಿದ್ವಿ. ಇದು 1 ಟನ್ ಬ್ಯಾಗು. ನಮ್ಮದು 50-60 kg ಚೀಲ. ಅವು ಯಾವ ಥರ ಇವು ಚಪ್ಪಲಿ ಬಾಕ್ಸ್ ಇದ್ದಂಗೆ ಇದ್ದು ಗುರು, ನೋಡಿದ್ರಲ್ಲಿ ನೀವೇ. ಇವಾಗ ಕ್ಯಾಶ್ ತಗೊಂಡು ಹೋಗ್ತಾ ಇರೋದೆ. ನಾನ್ ಸ್ಟಾಪು ಬಿಜಾಪುರ ಗಂಟ ಹೋಗ್ತಾ ಇರೋದೆ. ಬಿಜಾಪುರನಾಗೆ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಪಂಡ್ರಾಪುರದ ಮೇಲೆ ಹೋಗ್ಬಿಡೋದೆ ನೋಡಿ. 2 ಗಾಡಿನೂ ಇಲ್ಲದ ಹುಡುಗರು ಹೊರಟಿದ್ದೀವಿ. ನಮ್ಮ ಟ್ರಾನ್ಸ್ಪೋರ್ಟ್ ಇರೋದು ಇಲ್ಲೇ. ನಾವು ಟ್ರಾನ್ಸ್ಪೋರ್ಟ್ ಹತ್ರ ಯಾವಾಗ ಒಂದ್ಸಲಿ ಬರೋದು. ಬಿಲ್ ಚೇಂಜ್ ಮಾಡ್ತೀವಿ ಅಂದರೆ ಮಾತ್ರ ಬರೋದು. ನಾವು ಆ ಟ್ರಾನ್ಸ್ಪೋರ್ಟ್ ಹತ್ರ ಬರೋದೇ ಕಮ್ಮಿ, ಯಾಕಂದರೆ ಎಲ್ಲ ವಾಟ್ಸಪ್ ಮಾಡ್ತಾರೆ. ಇವತ್ತು ಕರೆದಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ನವರು ಬರ್ರಿ ಅಂತಂದು, ಅದಕ್ಕೆ ಬಂದಿದ್ದು ನೋಡಿ. ನಾನು 6 ಗಂಟೆಗೆ ಬಂದನು, ಇನ್ನೂ ಹೆಡ್ಲೈಟ್ ಹಾಕಿರಲಿಲ್ಲ, ಏನಿಲ್ಲ. ಅವಾಗ ಬಂದನು 9:30 ಆಯ್ತು ಹೋಗೋಷ್ಟೊತ್ತಿಗೆ. ಇಲ್ಲೇ ಊಟ ಗೀಟ ಮಾಡಿಬಿಟ್ವಿ. ಮತ್ತಿನ್ನೇನು ಹೋಗ್ತಾ ಇರೋದೆ ನಾನ್ ಸ್ಟಾಪ್. ನಮ್ಮ ಗಾಡಿಯಲ್ಲೇ ಮುಂದೆ ಹೋಯ್ತು ನೋಡಿ. ಇದೇನೋ ಕರ್ರು ಅಂತೈತೆ. ಗ್ರೀಸ್ ಹೊಡಿಸಿದ್ದೀನಿ. ಮೇನ್ ರೋಡ್ಗೆ ಹೋಗೋವರೆಗೂ ಅಷ್ಟೇ. ಅದು ಯಾವುದೋ ಒಂದು ಪಿನ್ ಜಾಮ್ ಆಗಿರ್ಬೇಕೇನೋ ಗೊತ್ತಾಗ್ತಿಲ್ಲ ನಮಗೆ. ಎಲ್ಲ ತೋರಿಸಿದ್ರೂ ಅಷ್ಟೇ. ಅದು ನೋಡೋಣ ಬನ್ನಿ, ಮುಂದೆ ಹೋಗಿ ಸಿಗೋಣ ಎಲ್ಲಾದರೂ. ಅಲ್ಲಿಂದ 60 ಕಿಲೋಮೀಟ್ರ್ ಬಂದು ಟೀ ಬ್ರೇಕ್ ಕೊಟ್ವಿ. ಊಟ ಮಾಡಿ 60 ಕಿಲೋಮೀಟ್ರ್ ಬಂದಿವಿ ಅಷ್ಟೇ. ಟೀ ಬ್ರೇಕ್ ಕೊಟ್ಟಿವಿ ನೋಡಿ. ಟೀ ಕುಡ್ದು ಹೋಗ್ಬೇಕಷ್ಟೇ. 2 ಗಾಡಿನೂ ಜೊತೆಗೆ ಹೋಗ್ತಿರೋದು ಒಂದು 3 ಟ್ರಿಪ್ಪಿಂದನೂ. ಇಲ್ಲೇ ಟೀಗೆ ಕುಡ್ಕೊಂಡು ಸಿಗೋಣ ಬನ್ನಿ. ಭಾರತಮ್ಮ ಟೀ ಕುಡಿಯೋಣ. ಫೈನಲಿ ಬಿಜಾಪುರಿಗೆ ಬಂದ್ವಿ. ಬಿಜಾಪುರಿಗೆ ಬಂದಿಲ್ಲ ಇನ್ನು. ಬಿಜಾಪುರಿಂದನೇ ನಿಡ್ಗುಂದಿ ಹತ್ರ ಸೈಡ್ಗೆ ಹಾಕಿ ಮಕ್ಕೊಂಡಿವಿ. ಯಾಕಂದ್ರೆ ಆ ಗಾಡಿದು ಬ್ಯಾಟ್ರಿ ಡೆಡ್ ಆಗಿಬಿಟ್ಟತೆ. ಒಂದು ಸಣ್ಣದು ಒಂದು ದೊಡ್ಡದು ಬ್ಯಾಟ್ರಿ ಐತೆ. ಅದ್ರಾಗ ಯಾವ್ದಾಗೈತೆ ಅಂತ ಗೊತ್ತಿಲ್ಲ. ಲಾಂಗ್ ಶೆಲ್ಫ್ ಎತ್ಕೊಂತ ಐತೆ. ಅಲ್ಲಿಂದ ರನ್ ಬಂದ್ವಿ ಗಾಡಿನ. ಹಂಗಾದ್ರೂ ಚಾರ್ಜ್ ಆಗಿಲ್ಲ. ಫುಲ್ ಹೆಡ್ಲೈಟೆಲ್ಲ ಹಾಕಿರೋದಕ್ಕೆ ನಮಗೂ ನಿದ್ದೆ ಬಂದಂಗೆ ಆತ್ ಗುರು. ಯಾಕೋ ಗಾಡಿ ಬೇರೆ ಓಡ್ತಿಲ್ಲ. ಇದೇನೋ ಕಲ್ಲು ತುಂಬಿ ಅಂಡರ್ ಲೋಡು. ಅದ್ರಾಗ ಈ ದಡ್ಕು ಬುಡ್ಕು ಅಂತ ಗುಂಡಿ ಬೇರೆ ಬಿದ್ದಿದ್ದಾವ. ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಬಂದು ಸೈಡ್ಗೆ ಹಾಕ್ಬಿಟ್ಟೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಬಾಯ್ ಟೇಕ್ ಕೇರ್.